ಬೇಸಿಗೆ ರಜೆಗೆ ಊರಿಗೆ ಬಂದಿದ್ದ ಮಕ್ಕಳ ದಾರುಣ ಅಂತ್ಯ. ಕೆರೆಯಲ್ಲಿ ಮುಳುಗಿ ಮೃತಪಟ್ಟ ಇಬ್ಬರು ಸಹೋದರರು. ಬೇಸಿಗೆ ರಜಾ ಕಳೆಯಲು ಸಂಬಂಧಿಕರ ಮನೆಗೆ ಬಂದಿದ್ದ ಇಬ್ಬರು ಬಾಲಕರು ಆಕಸ್ಮಿಕವಾಗಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿಯೇ ನಡೆದಿದೆ. ಮಳೆ ಹಿನ್ನೆಲೆಯಲ್ಲಿ ಕೆಸರಿನಿಂದ ಜಾರಿ ಕೆರೆಗೆ ಬಿದ್ದ ಮಕ್ಕಳಿಬ್ಬರು ಈಜು ಬಾರದೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾನಗಲ್ ತಾಲೂಕಿನ ಏನಂ ನೀಲಗಿರಿ ಗ್ರಾಮದ 13 ವರ್ಷದ ಸಚಿನ್ ಮಾರುತಿ ಬ್ಯಾತನಾಳ್ ಹಾಗೂ 11 ವರ್ಷದ ಸೃಜನ್ ಮಾರುತಿ ಬ್ಯಾತನಾಳ್ ಮೃತ ದುರ್ದೈವಿಗಳು. ಬೇಸಿಗೆ ಶಾಲಾ ರಜೆ ಹಿನ್ನೆಲೆ ಇಬ್ಬರು ತಮ್ಮ ಸಂಬಂಧಿಕರ ಮನೆಯಾದ ಕಂಚಿಗೇಳೂರು ಗ್ರಾಮದ ವಾಸುದೇವ್ ಅವರ ಮನೆಗೆ ಬಂದಿದ್ರು. ಈ ವೇಳೆ ದೊಡ್ಡಮ್ಮನ ಜೊತೆ ಜಮೀನಿಗೆ ತೆರಳಿದ್ದ ಮಕ್ಕಳು ವಾಪಸ್ ಮನೆಗೆ ಹೋಗಲು ಕೆರೆಯ ಪಕ್ಕದ ರಸ್ತೆಯಲ್ಲಿ ತೆರಳುತ್ತಾ ಇದ್ರು. ಆದರೆ ಮಳೆ ಬಂದ ಹಿನ್ನೆಲೆ ರಸ್ತೆ ಕೆಸರಾಗಿದ್ದು ಆಕಸ್ಮಿಕವಾಗಿ ಕಾಲು ಜಾರಿ ಇಬ್ಬರು ಕೆರೆಯಲ್ಲಿ ಬಿದ್ದಿದ್ದು ಈಜು ಬಾರದ ಕಾರಣ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಮಕ್ಕಳ ಸಾವಿನ ಸುದ್ದಿ ತಿಳಿದಿದ್ದಂತೆ ಆಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸದ್ಯ ಘಟನೆ ಸಂಬಂಧ ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.